ಮೆಟ್ಟಿಲನ್ನು ಮಾಡಿದ್ದು ಗಾರೆ ಮೇಸ್ತ್ರಿ ಅಲ್ಲ ಶಬರಿಮಲೆಯಲ್ಲಿ, ಅಥವಾ ಯಾವುದೇ ಶಿಲ್ಪಿ ಅಲ್ಲ, ಸಾಕ್ಷಾತ್ ನಾರಾಯಣನ ಅವತಾರಿಯಾಗಿರ್ತಕ್ಕಂತಹ ಪರಶುರಾಮರು. ಕೃಷ್ಣಯ್ಯ ಗುರುಸ್ವಾಮಿಗಳಿಗೆ 82ನೇ ಇಸ್ವಿನಲ್ಲಿ ಸುಮಾರು 51 ವರ್ಷದ ಹಿಂದೆ ಕನಸಿನಲ್ಲಿ ಕಂಡು ನನಗೆ ಸನ್ನಿಧಾನ ಕಟ್ಟಿಕೊಡ್ಬೇಕು ನೀನು ಅಂತ ಹೇಳಿ ಕಟ್ಟಿಸ್ಕೊಂಡಿರ್ತಕ್ಕಂಥ ಗುಡಿ ಇದು. ಆನೆಯನ್ನು ಹಿಡ್ಕೊಂಬರ್ಬೋದು ಆ ಟೈಮಿಗೆ, ಅಥವಾ ಹುಲಿಯನ್ನು ತರ್ಬೋದು, ಸಿಂಹ ತರ್ಬೋದು, ಎಷ್ಟೇ ನಿಮ್ಮ ಶಕ್ತಿ ಇದ್ದರೆ. ಆದರೆ ಗರುಡು ಪಕ್ಷಿನ ತಗೊಬಂದು ಇಲ್ಲಿ ಸುತ್ತಾಕು ಅಂತ ಹೇಳಲಿಕ್ಕೆ ಯಾವ ಟೆಕ್ನಾಲಜಿಯು ಕೆಲಸ ಮಾಡೋದು. ಪರಮ ಪೂಜ್ಯ ವಿಶ್ವೇಶತೀರ್ಥರು ಪೇಜಾವರ ಸ್ವಾಮಿಗಳು, ಸಚ್ಚಿದಾನಂದ ಬಾಲಕೇಶ್ವರ ಮಹಾಭಾರತ ಸ್ವಾಮಿಗಳು ಇಬ್ಬರೂ ಸೇರಿ ಅಯ್ಯಪ್ಪ ಸ್ವಾಮಿಯ ಪೀಠವನ್ನು ಸ್ಥಾಪನೆ ಮಾಡಿ, ಆದ್ದರಿಂದ ಇದಕ್ಕಿಂತ ಪವಿತ್ರವಾದ ತೀರ್ಥ ಇನ್ನೊಂದಿಲ್ಲ ಅಂಥೇಳಿ ಈ ಹಳ್ಳಿಗೆ ಇವತ್ತಿನಿಂದ ತೀರ್ಥಹಳ್ಳಿ ಅಂತ ಹೆಸರಿಡ್ತೀನಿ ಅಂತ ಈ ತಾಲೂಕಿಗೆ ತೀರ್ಥಹಳ್ಳಿ ಅಂತ ಅವರಿಟ್ಟಿದ್ದ ಹೆಸರು. ನನಗೆ ಭಾಳ ಕುತೂಹಲ, ಬೆಜ್ಜವಳ್ಳಿ ಕರ್ನಾಟಕದ ಶಬರಿಮಲೆ ಅಂತೇಳಿ ಹೆಸರುವಾಸಿ ಆಗಲಿಕ್ಕೆ ಮುಖ್ಯ ಕಾರಣ ಏನು? ಕನ್ನಡಿಗರು ಬಾಯಿಂದ ಬಂದಿರತಕ್ಕಂಥ ಒಂದು ಹೆಸರು ಇದು. ಅದರೊಳಗೂ ನಾವು ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಜನ ಭಾವುಕತೆ ಮತ್ತು ಪ್ರೀತಿ ವಾತ್ಸಲ್ಯಕ್ಕೆ ನಂಬರ್ 1. ಯಾಕೆಂತಂದರೆ ದಕ್ಷಿಣ ಭಾರತದಲ್ಲಿ ಎಲ್ಲರೂ ದ್ರಾವಿಡರು ಅಂತ ಕರೆಸ್ಕೊಂಡ್ರೂ ಸಹ ಕನ್ನಡಿಗರಷ್ಟು ಸೌಮ್ಯತೆಯಲ್ಲಿ ಉಳಿದ ರಾಜ್ಯಗಳಿಲ್ಲ. ನಮ್ಮ ರಾಜ್ಯ ಅಂತ ನಾವು ಹೇಳೋದಲ್ಲ, ನಾವು ಸಾಮಾನ್ಯವಾಗಿ ನೋಡಿದ್ದೀವಿ. ಅದರೊಳಗೂ ಇವತ್ತಿನ ದಿವಸ ಧಾರ್ಮಿಕವಾಗಿ ಸನಾತನ ಧರ್ಮ ಅಂತ ಸ್ವಲ್ಪ ಮಟ್ಟಿಗಾದರೂ ಭದ್ರತೆಯಲ್ಲಿ ಇರೋದು ಕರ್ನಾಟಕ ಮಾತ್ರ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಸಾಕಷ್ಟು ಮತಾಂತರ ಆಗಿ ಹೋಗಿವೆ, ಸಾಕಷ್ಟು ಬದಲಾವಣೆ ಆಗೋಗಿದೆ. ತಕ್ಕ ಮಟ್ಟಿಗೆ ಒಂದು ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಉಳ್ಕೊಂಡಿರೋದು ಕರ್ನಾಟಕದಲ್ಲಿ ಅಂತ ನಾವು ಹೇಳ್ಬೋದು. ಇದು ಕೇರಳದ ಒಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನ. ಇವತ್ತು ಕೇರಳ ಸರ್ಕಾರ ನಡೀತಕ್ಕಂಥದ್ದು ಅಯ್ಯಪ್ಪನ ಸನ್ನಿಧಾನದಿಂದಲೇ ಅಂತ ಹೇಳ್ತಾರೆ. ಯಾಕೆಂತಂದರೆ 33 ಕೋಟಿ ಜನ ಅಯ್ಯಪ್ಪನ ಭಕ್ತರಿದ್ದಾರೆ. ಸಾಕಷ್ಟು ಹಣ ಸರ್ಕಾರಕ್ಕೆ ಸಿಗ್ತಕ್ಕಂಥದ್ದು ಶಬರಿಮಲೆಯ ಹಣದಿಂದ. ಅದು ಏನಾಗಿದೆ, ಈಗ ಹಿಂದೂಗಳಿಗೆ ಭಾಳಷ್ಟು ಬೇಸರದ ಸಂಗತಿಗಳು ಈಗ ಒಂದು 5-6 ವರ್ಷಗಳಿಂದ ಬಹಳ ಡೆವಲಪ್ ಆಗಿದೆ. ಮಹಿಳೆಯರು, ಅದು ಕ್ರಿಶ್ಚಿಯನ್ರು 18 ಮೆಟ್ಲು ಹತ್ಕೋಬೇಕು ಅಂಥೇಳಿ ಹಿಂದೂಗಳ ರೂಪದಲ್ಲಿ ಬಂದು ಮಾಡಿರ್ತಕ್ಕಂಥ ದೌರ್ಜನ್ಯ. ಆಮೇಲೆ ಲವ್ ಜಿಹಾದ್ ನೆಪದಲ್ಲಿ ಕೇರಳದ ಮುಸ್ಲಿಮರು ಹಿಂದೂಗಳು ಮಾಡಿರ್ತಕ್ಕಂಥ ದೌರ್ಜನ್ಯ. ಅದಕ್ಕೆ ತಕ್ಕಂತೆ ಓಟಿಗಾಗಿ ಕೇರಳದ ಸರ್ಕಾರ ಹಿಂದೂಗಳ ಮೇಲೆ ಮಾಡಿರ್ತಕ್ಕಂಥ ಅವಮಾನ, ಅಪಮಾನ ಇವುಗಳನ್ನೆಲ್ಲ ಸೇರಿ ಹಿಂದೂಗಳಿಗೆ ಭಾಳ ಬೇಸರ ಆಗಿದೆ. ಹಾಗೆ ಕನ್ನಡಿಗರು ಸಹ ಶಬರಿಮಲೆಗೆ ಹೋದಾಗ ಕನ್ನಡಿಗರಿಗೆ ಮಲಯಾಳಿಯವರು ಸ್ವಲ್ಪ ಅಷ್ಟಕ್ಕಷ್ಟೇ ಮಾಡಿರುವಂಥದ್ದು. ಅವ್ರುಗಳಿಗೇನಾಗಿದೆ, ನಮ್ಮ ನಾಡಿನಲ್ಲಿರ್ತಕ್ಕಂಥ ಈ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಶಬರಿಮಲೆಗೂ ಅದಕ್ಕೂ ಏನು ವ್ಯತ್ಯಾಸ ಏನಿಲ್ಲ. ಒಂದೇ ವ್ಯತ್ಯಾಸ ಏನಂತಂದರೆ ಅಲ್ಲಿ ಪರಶುರಾಮರು ಸ್ಥಾಪನೆ ಮಾಡಿರ್ತಕ್ಕಂಥ 18 ಮೆಟ್ಲಿದೆ, ಇಲ್ಲಿ 18 ಮೆಟ್ಲಿಲ್ಲ. ಶಬರಿಮಲೆಗೆ ಹೋಗಬೇಕಾದ್ದು 18 ಮೆಟ್ಲು ಏರ್ಲಿಕ್ಕೋಸ್ಕರ ಅಷ್ಟೇ, ಅಯ್ಯಪ್ಪ ಸ್ವಾಮಿನ ನೋಡಲಿಕ್ಕಲ್ಲ. ಅಯ್ಯಪ್ಪ ಸ್ವಾಮಿ ಭಾರತದಲ್ಲಿ ಸಾವಿರಾರು ದೇವಸ್ಥಾನಗಳಿವೆ. 18 ಮೆಟ್ಲು ಅಲ್ಲಿ ಪರಶುರಾಮರಿಂದ ನಿರ್ಮಾಣವಾಗಲ್ಪಟ್ಟಿದ್ದರಿಂದ ಆ 18 ಮೆಟ್ಲು ಹತ್ತಲಿಕ್ಕೋಸ್ಕರ ಶಬರಿಮಲೆ ಹೋಗಬೇಕು. ಆದರೆ ಅಯ್ಯಪ್ಪನ ಕಾರಣಿಕ ಸತ್ಯ ಕಾಣ್ತಕ್ಕಂಥದ್ದು ಶಬರಿಮಲೆಯಲ್ಲಿ ಕಾಣ್ತದೆ, ಇಲ್ಲಿ ಕಾಣ್ತದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದನ್ನು ಕರ್ನಾಟಕದ ಶಬರಿಮಲೆ ಅಂತ ಕರೆದಿದ್ದಾರೆ. ಓಕೆ, ಈ 18 ಮೆಟ್ಟಲನ್ನು ಹೊರತುಪಡಿಸಿದ್ರೆ ಅಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಭಾರತದ ಬೇರೆ ಬೇರೆ ಅಯ್ಯಪ್ಪ ಸ್ವಾಮಿಯ ಸೇರಿದಂತೆ ನಮ್ಮ ಬೆಜ್ಜಳ್ಳಿಯ ದೇವಸ್ಥಾನಕ್ಕೂ ಯಾವ ರೀತಿಯ ಸಾಮ್ಯತೆಗಳಿದೆ? ಅಯ್ಯಪ್ಪ ಸ್ವಾಮಿಯ ಕಾರಣಿಕ ಶಕ್ತಿಗಳು ಅಂತಂದರೆ ಅವನ ಪವಾಡದ ಸದೃಶವಾಗಿರತಕ್ಕಂಥ ಶಕ್ತಿಗಳು ನಡೆದಿರ್ತಕ್ಕಂಥದ್ದು 6 ಕ್ಷೇತ್ರಗಳಲ್ಲಿ ಇಡೀ ಭಾರತದಲ್ಲಿ. ಅದು ಶಬರಿಮಲೆಯನ್ನು ಹೊರತುಪಡಿಸಿದ್ರೆ ಆರ್ಯಂಗಾವಲ್, ಅಚ್ಚನ್ ಕೋವಿಲ್, ಕುಳತ್ತುಪಳೈ, ಪಂದಳಂ ಮತ್ತು ಬೆಜ್ಜವಳ್ಳಿ. ಅಂದರೆ ಈ 4 ಕೇರಳದಲ್ಲಿರುವಂಥದ್ದು. ಬೆಜ್ಜವಳ್ಳಿಯನ್ನು ನಮ್ಮ ರಾಜ್ಯದಲ್ಲಿ. ಹೌದು. ನಾನು ಸುಮಾರಷ್ಟು ಸಂಶೋಧನೆಗಳನ್ನು ನನ್ನ ಕೈನಲ್ಲಾದಾಗೆ ನಾನು ನೋಡಿದ್ದೀನಿ. ಯಾಕೆ, ತಮಿಳುನಾಡಲ್ಲಿದೆ, ಇಡೀ ಭಾರತದಾದ್ಯಂತ ಇದೆ, ಆಂಧ್ರದಲ್ಲಿದೆ, ಹಾಗೆ ಕರ್ನಾಟಕದಲ್ಲೇ ಸಿಕ್ಕಾಪಟ್ಟೆ ಈ ಕಡೆ ಅಯ್ಯಪ್ಪನ ಸನ್ನಿಧಾನಗಳಿವೆ. ಆದರೆ ಈ 5 ಸನ್ನಿಧಾನಗಳಲ್ಲಿ ಅಯ್ಯಪ್ಪನ ರೂಪಗಳು ವಿಶೇಷವಾದ್ದು. ಅಚ್ಚನ್ ಕೋವಿಲ್ನಲ್ಲಿ 2 ಹೆಂಡತಿಯರ ಜೊತೆಯಲ್ಲಿ ಅಯ್ಯಪ್ಪ ಸ್ವಾಮಿ ಇರೋದು. ಪೂರ್ಣಾದೇವಿ, ಪುಷ್ಕಳಾದೇವಿ ಅನ್ನುವಂಥ 2 ಧರ್ಮಪತ್ನಿಯರ ಜೊತೆಯಲ್ಲಿ ಸ್ವಾಮಿ ಇರ್ತಕ್ಕಂಥದ್ದು. ಆರ್ಯಂಗಾವಲ್ನಲ್ಲಿ ಬ್ರಹ್ಮಚಾರಿ ಆಗಿರುವಂಥದ್ದು. ಬೆಜ್ಜವಳ್ಳಿಯಲ್ಲಿ ಭಕ್ತವತ್ಸಲನಾಗಿರುವಂಥದ್ದು.
ಹೀಗೆ ಪಂದಳದಲ್ಲಿ ರಾಜಕುಮಾರನಾಗಿರೋದು ಮಣಿಕಂಠನಾಗಿ. ಹೀಗಾಗಿ ಅಯ್ಯಪ್ಪನ ಬೇರೆ ಬೇರೆ ಈ 5 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೂಪದ ರೀತಿಯಲ್ಲಿ ಅಯ್ಯಪ್ಪನನ್ನು ಆರಾಧನೆಯನ್ನು ಮಾಡ್ತಾರೆ. ಇದರೊಳಗಡೆ ಶಬರಿಮಲೆಗೂ ಬೆಜ್ಜವಳ್ಳಿಗೆ ಏನು ಸಂಬಂಧ ಅಂತ ನೋಡಿದ್ರೆ, ನಾನಾಗಲೇ ಹೇಳಿದಾಗೆ ಮೆಟ್ಟಿಲನ್ನು ಮಾಡಿದ್ದು ಗಾರೆ ಮೇಸ್ತ್ರಿ ಅಲ್ಲ, ಶಬರಿಮಲೆನಲ್ಲಿ ಅಥವಾ ಯಾವುದೇ ಶಿಲ್ಪಿ ಅಲ್ಲ, ಸಾಕ್ಷಾತ್ ನಾರಾಯಣನ ಅವತಾರಿಯಾಗಿರ್ತಕ್ಕಂತಹ ಪರಶುರಾಮರು ಅಂತ ಹೇಳ್ತಾರೆ. ಹೇಗೆ ಅಂದರೆ ತನ್ನ ಪರಶುನಲ್ಲಿ ಬಂಡೆಯನ್ನು ಕಡಿದು ಆ 18 ಮೆಟ್ಟಿಲನ್ನು ಮಾಡಿದರು, ಆ ಬಂಡೆ ಮೇಲೆ ಧರ್ಮಶಾಸ್ತ್ರನ ಸ್ಥಾಪನೆ ಮಾಡಿದರು ಅಂತ. ಆ ಪರಶುವಿಗೆ ಶಕ್ತಿ ಕೊಟ್ಟ ಸ್ಥಳ ಈ ತೀರ್ಥಹಳ್ಳಿ. ಕರೆಕ್ಟ್. ಯಾಕೆಂತಂದರೆ ತಾಯಿಯನ್ನು ರುಂಡವನ್ನು ಕತ್ತರಿಸಿರ್ತಕ್ಕಂಥ ಪರಶು ಅದು. ಪರಶುರಾಮರು ರೇಣುಕಾದೇವಿಯನ್ನು ಕುತ್ತಿಗೆಯನ್ನು ಕಡ್ದದ್ರಿಂದ ಜಮದಗ್ನಿ ಹೇಳಿದ್ದಕ್ಕೆ ಹೌದು, ಆ ರೇಣುಕಾದೇವಿಯ ರುಂಡ ಬಿದ್ದು ಬೆಳಗಾವಿಯಲ್ಲಿರ್ತಕ್ಕಂಥ ಸವದತ್ತಿ, ರೇಣುಕಾದೇವಿ ಯಲ್ಲಮ್ಮನ ಗುಡ್ಡ ಅಂತ ಕರಿತೀವಲ್ಲ, ಅಲ್ಲಿ ಆಕೆಯ ಕುತ್ತಿಗೆಯ ಭಾಗ ಬಿತ್ತು, ಅಲ್ಲಿ ಯಲ್ಲಮ್ಮನ ಗುಡ್ಡವಾಯಿತು ಅಂಥೇಳಿ ನಾವು ಈಗಲೂ ಸಹ ದೊಡ್ಡ ಕ್ಷೇತ್ರ ಇದೆ. ಕನ್ನಡಿಗರಿಗೆ ಯಲ್ಲಮ್ಮನ ಗುಡ್ಡವೂ ಸಹ ಒಂದು ಪವಿತ್ರವಾದಂಥ ಕ್ಷೇತ್ರ. ಆವಾಗ ಆದಂಥ ಒಂದು ಘಟನೆಯಲ್ಲಿ ಇವರಿಗೆ ಈ ಭೂಮಿಯನ್ನು ಕಶ್ಯಪ ಬ್ರಹ್ಮನಿಗೆ ದಾನ ಮಾಡಿದರು ಅಂತೇಳಿ ಪುರಾಣ ಹೇಳುತ್ತೆ. ತನಗೆ ಮೋಕ್ಷ ಸಿಗಬೇಕಾದರೆ ತನಗೊಂದು ಭೂಮಿ ಬೇಕಾಗಿತ್ತು. ಆ ಭೂಮಿಯನ್ನು ಪರಶುವನ್ನು ಎಸೆದಾಗ ಸಿಕ್ಕುವಂಥ ಭೂಮಿಯನ್ನು ನಾನು ಪರಶುರಾಮ ಕ್ಷೇತ್ರ ಅಂತ ಕರೆದು ಆ ಭೂಮಿಯಲ್ಲಿ ನಾನು ತಪಸ್ಸನ್ನು ಆಚರಿಸಿ ಪುನಃ ನಾರಾಯಣನ ಸಾಯುಜ್ಯಕ್ಕೆ ಹೋಗಬೇಕು. ಯಾಕೆಂದರೆ ಇದು ಅವತಾರ ಅಲ್ವಾ, ಅವತಾರದಿಂದ ಮುಗಿಸಿ ನಾರಾಯಣನ ಮೂಲ ಸನ್ನಿಧಾನಕ್ಕೆ ಹೋಗಬೇಕು, ವೈಕುಂಠಕ್ಕೆ. ಅದು ಹೋಗಲಿಕ್ಕೆ ಇವರಿಗೆ ಮೋಕ್ಷ ಸಿಗೋದಿಲ್ಲ. ತಾಯಿಯನ್ನು ಕಳೆದದ್ದು ಪಾಪ ಇದೆ. ತಾಯಿ ಇವರು ನಾರಾಯಣ ಆಗಿರ್ಬೋದು, ಆದರೆ ಆ ಜನ್ಮದಲ್ಲಿ ಆಕೆ ತಾಯಿನೇ ಅಲ್ಲ, ತಾಯಿಗಿಂತ ದೊಡ್ಡ ಸ್ಥಾನ ನಾರಾಯಣಂದು ಅಲ್ಲ ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಪರಶುವನ್ನು ಕಳೆದಾಗ ಆ ಪರಶುವಿನಲ್ಲಿ ತಾಯಿಯ ರಕ್ತದ ಕಲೆ ಅಂಟ್ಕೊಂಡಿತ್ತು. ಆಗ ಗಂಗಾ, ನರ್ಮದಾ, ಸಿಂಧು, ಕಾವೇರಿ ಎಲ್ಲ ಕಡೆ ಓಡಾಡಿ ಅವರು ಅದನ್ನು ತೊಳೆದ್ರೂ ಸಹ ಅದು ಕಲೆ ತೊಳೆಯಲ್ಪಡಲಿಲ್ಲ. ಹಾಗೆ ಈ ಸಹ್ಯಾದ್ರಿ ಪರ್ವತದಲ್ಲಿ ಅವ್ರು ನಡ್ಕೊಂಡು ಬಂದಾಗ ರಾತ್ರಿ ಎಳ್ಳಾಮಾವಾಸ್ಯೆ ಇದೆ, ಡಿಸೆಂಬರ್ನಲ್ಲಿ ಬರ್ತಕ್ಕಂಥ ಎಳ್ಳಾಮಾವಾಸ್ಯೆ ದಿವಸ ಇವರು ತೀರ್ಥಹಳ್ಳಿಯ ಜಾಗದಲ್ಲಿ ಬಂಡೆ, ತುಂಗಾ ನದಿಯ ತೀರದಲ್ಲಿ ಕೊಡಲಿಯನ್ನು ಇಟ್ಕೊಂಡು ಮಲಗಿದ್ರಂತೆ. ಅದು ಜಾರಿ ತುಂಗಾ ನದಿಯಲ್ಲಿ ಬಿದ್ದಾಗ ಕೊಡಲಿಯನ್ನು ಎತ್ತು ನೋಡಬೇಕಾದ್ರೆ ರಕ್ತದ ಕಲೆ ತೊಳೆಯಲ್ಪಟ್ಟಿತ್ತು. ಅವ್ರು ಇಡೀ ಭೂಮಿ ಸುತ್ತಾಡಿದರೂ ಇಂಥ ಒಂದು ತೀರ್ಥ ಸಿಗಲಿಲ್ಲ. ಆದ್ದರಿಂದ ಇದಕ್ಕಿಂತ ಪವಿತ್ರವಾದ ತೀರ್ಥ ಇನ್ನೊಂದಿಲ್ಲ ಅಂಥೇಳಿ ಈ ಹಳ್ಳಿಗೆ ಇವತ್ತಿನಿಂದ ತೀರ್ಥಹಳ್ಳಿ ಅಂತ ಹೆಸರಿಡ್ತೀನಿ ಅಂತ ಈ ತಾಲೂಕಿಗೆ ತೀರ್ಥಹಳ್ಳಿ ಅಂತ ಅವರಿಟ್ಟಿದ್ದ ಹೆಸರು. ಪರಶುರಾಮರು ಈ ತೀರ್ಥಹಳ್ಳಿ ಅಂತ ಇಟ್ಟರು. ಅಲ್ಲಿಂದ ಈ ನೆನಪಿಗೋಸ್ಕರ ಶಿವನನ್ನು ಸ್ಥಾಪನೆ ಮಾಡಿದರು. ಹಾಗಾಗಿ ಇವತ್ತಿಗೂ ಅಲ್ಲಿ ಆ ಕ್ಷೇತ್ರದಲ್ಲಿ ತೀರ್ಥರಾಮೇಶ್ವರ ಅಂಥೇಳಿ ಶಿವನಿಗೆ ಹೆಸರಿದೆ. ರಾಮ ಅಂತಂದರೆ ಪರಶುರಾಮರು ಸ್ಥಾಪನೆ ಮಾಡಿದ್ದು, ತೀರ್ಥವಾದ್ದರಿಂದ ತೀರ್ಥರಾಮೇಶ್ವರ ಅಂತ ಅದಕ್ಕೆ ಹೆಸರು. ಇಂಥ ಒಂದು ಹಳ್ಳಿಯಲ್ಲಿ ತುಂಗಾ ನದಿ ತೀರದಲ್ಲಿ ಈ ಅಯ್ಯಪ್ಪ ಸ್ವಾಮಿ ಬಂದು ನಿಲ್ತಾನೆ ಅಂತ ಯಾರೂ ಎಣಿಸೇ ಇಲ್ಲ. ಸನ್ನಿಧಾನವಾಗಿದೆ, ತಾನೇ ಬರ್ತೀನಿ ಅಂತೇಳಿ ಪೂಜ್ಯ ಕೃಷ್ಣಯ್ಯ ಗುರುಸ್ವಾಮಿಗಳಿಗೆ 82ನೇ ಇಸ್ವಿನಲ್ಲಿ ಸುಮಾರು 41 ವರ್ಷದ ಹಿಂದೆ ಕನಸಿನಲ್ಲಿ ಕಂಡು ನನಗೆ ಸನ್ನಿಧಾನ ಕಟ್ಟಿಕೊಡ್ಬೇಕು ನೀನು ಅಂತ ಹೇಳಿ ಕಟ್ಟಿಸ್ಕೊಂಡಿರ್ತಕ್ಕಂಥ ಗುಡಿ ಇದು. ಇಂಥ ಒಂದು ಸನ್ನಿಧಾನವನ್ನು ಪ್ರತಿಷ್ಠೆ ಮಾಡುವಾಗ 18 ಗರುಡುಗಳು ಅವತ್ತು ಸುತ್ತಾಗ್ತಾಯಿದ್ವು. ಅದು ಕಾರಣಿಕ ಅಂಥೇಳಿ, ಅಂದರೆ ಈ ಕಾಕತಾಳೀಯ ಅಂತ ಎಲ್ಲರೂ ನಂಬಿದರು. ಅದು ಆ ಟೈಮಿಗೆ ಬಂತು, ಬಹುಶಃ ಇದು ಆಯಿತು ಅಂತ. ಆದರೆ ಇವತ್ತು ಸುಮಾರು ವರ್ಷಗಳ ಕಳೀತು. ಈ ನನ್ನ ಅಂದಾಜಿನಲ್ಲಿ ಇದು 2ನೇ ಜನರೇಷನ್ನ ಅಷ್ಟು ದಶಕಗಳು ಕಳೆದಿವೆ. ಅವತ್ತಿನಿಂದ ಇವತ್ತಿನವರೆಗೂ ಮಕರ ಸಂಕ್ರಾಂತಿ ದಿವಸ ಗರುಡು ಪಕ್ಷಿಗಳು ಪ್ರತ್ಯಕ್ಷ ಆಗ್ತವೆ. ಇವತ್ತು ನೀವು ಹಣ ಇದ್ದರೆ, ಟೆಕ್ನಾಲಜಿ ಇದ್ದರೆ, ನಿಮ್ಮಲ್ಲಿ ತಾಕತ್ತಿದ್ದರೆ ಆನೆಯನ್ನು ಹಿಡ್ಕೊಂಬರ್ಬೋದು ಆ ಟೈಮಿಗೆ, ಅಥವಾ ಹುಲಿಯನ್ನು ತರ್ಬೋದು, ಸಿಂಹ ತರ್ಬೋದು, ಎಷ್ಟೇ ನಿಮ್ಮ ಶಕ್ತಿ ಇದ್ದರೆ. ಆದರೆ ಗರುಡು ಪಕ್ಷಿನ ತಗೊಬಂದು ಇಲ್ಲಿ ಸುತ್ತಾಕು ಅಂತ ಹೇಳಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ಟೆಕ್ನಾಲಜಿಯು ಕೆಲಸ ಮಾಡೋದು. ಒಂದು ಗರುಡನ್ನು ಸಾಕಿದ್ರಿ ಅಂತಂದರೂ ಅದು ಸುತ್ತಾಕೋದಲ್ಲ, ಎಲ್ಲ ಹಾರಿ ಹೋಗ್ಬಿಡ್ತದೆ. ಇಂಥದ್ದೇ ದೇವಸ್ಥಾನ ಇದೆ, ಇವತ್ತು ಮಕರ ಸಂಕ್ರಾಂತಿ ಇದೆ, ಇವತ್ತು ತಿರುವಾಭರಣ ಉತ್ಸವ ಇದೆ, ಇಲ್ಲೇ ಬರಬೇಕು, ಸುತ್ತಾಕಬೇಕು ಅಂತ ಯಾರು ಇವತ್ತು ಒಂದು ಮಗು ಸಾಕೋದು ಕಷ್ಟ ಉಂಟು ಇವತ್ತಿನ ದಿವಸ. ಗರುಡನ್ನು ಸಾಕೋದು ಯಾರು? ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೆಲ್ಲ ರಿಮೋಟ್ ಒಬ್ಬನೇ, ಯಾರು ಅಂದರೆ ಅಯ್ಯಪ್ಪ ಸ್ವಾಮಿ. ನಂಬ್ತೀರಿ, ನಂಬ್ಬೋದು.
ನಂಬಿದವರಿಗೆ ಮಾತ್ರ ದೇವರು ಕಾಣೋದು. ಕಲ್ಲಾದರೂ ಸರಿ. ಶಿವನನ್ನು ನೋಡುವಾಗ ಶಿವಲಿಂಗದ ಥರ ಕಾಣ್ತದೆ ಅಂತ ಅಂದರೆ ಶಿವ ಇದ್ದಾನೆ. ಕೆಲವರಿಗೆ ಕಲ್ಲಿನ ಹಾಗೆ ಕಾಣ್ತದೆ, ಅದಕ್ಕೇನು ಮಾಡಲಿಕ್ಕೆ ಆಗೋದು. ಕಾಶಿನಲ್ಲಿ ಅಂಥ ವಿಶ್ವನಾಥ ಇಡೀ ಭಾರತೀಯರಿಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಔರಂಗಜೇಬನಂಥವನಿಗೆ ಅದು ಕಲ್ಲಾಗೆ ಕಂಡಿದೆ ಅಲ್ವಾ. ಹಾಗಾಗಿ ನಮಗದು ಶಿವನಾಗಿ ಕಾಣ್ತಾನೆ. ಅದು ಅವರವರ ನಂಬಿಕೆ, ಅವರವರ ಇಚ್ಛೆ. ಈ 82ರಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ಮೇಲೆ ಪ್ರತಿ ವರ್ಷವೂ ಗರುಡ ಆಹ್ವಾನ ಇಲ್ಲಿ ಮಕರ ಸಂಕ್ರಾಂತಿ ಪರಮ ಪೂಜ್ಯ ವಿಶ್ವೇಶ ತೀರ್ಥರು ಪೇಜಾವರ ಸ್ವಾಮಿಗಳು, ಹಾಗೆ ಕೂಡಲಿ ಶೃಂಗೇರಿ ಸಚ್ಚಿದಾನಂದ ಬಾಲಕೇಶ್ವರ ಮಹಾಭಾರತ ಸ್ವಾಮಿಗಳು ಇಬ್ಬರೂ ಸೇರಿ ಅಯ್ಯಪ್ಪ ಸ್ವಾಮಿಯ ಪೀಠವನ್ನು ಸ್ಥಾಪನೆ ಮಾಡಿದರು. ಒಂದು ಪೀಠ ಸ್ಥಾಪನೆ ಮಾಡೋದು ಅಂದ ತಕ್ಷಣ ಏನೋ ಒಂದು ಮರದ ಚೇರ್ ಇಟ್ಬಿಟ್ಟು ಕೂರಿಸೋಂಥದ್ದಲ್ಲ. ಅದು 81 ವರ್ಷಗಳ ಆಗಿರ್ತಕ್ಕಂತಹ ಒಂದು ಪ್ರತಿಷ್ಠಿತ ಪೀಠದ ಯತಿಗಳು ಸ್ಥಾಪನೆ ಮಾಡಬೇಕು. ಹಾಗಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಒಂದು ಉತ್ತುಂಗ ಶ್ರೇಣಿಯಲ್ಲಿದ್ದಂತಹ ಸ್ವಾಮಿಗಳಿಬ್ಬರು ಸಹ. ಅಂಥ ಸ್ವಾಮಿಗಳಿಬ್ಬರು ಕೂಡ ಅಯ್ಯಪ್ಪನ ಸನ್ನಿಧಾನದಲ್ಲಿ ಬಂದು 2012ರಲ್ಲಿ ಹರಿಹರ ಪೀಠ ಸ್ಥಾಪನೆಯನ್ನು ಮಾಡಿದರು. ಹರಿಹರಾತ್ಮಜ ಅಂತ. ಹರಿಹರಾತ್ಮಜ ಅಂತಂದರೆ ಯಾರು? ಅಯ್ಯಪ್ಪ ಸ್ವಾಮಿ. ಪೇಜಾವರ ಶ್ರೀಗಳ ದೂರದೃಷ್ಟಿ ಏನಿತ್ತು ಅಂತಂದರೆ, ಹರಿ ಅಂತಂದರೆ ನಾವು ವೈಷ್ಣವರು ಯಾರೆಲ್ಲ ಇದ್ದಾರೆ ಹಿಂದೂಗಳು, ಅವರೂ ಸಹ ಈ ಪೀಠವನ್ನು ಒಪ್ಪಬೇಕು. ಶೈವರು, ಹರನ ಭಕ್ತರು ಯಾರೆಲ್ಲ ಶೈವರಿದ್ದಾರೆ, ಶಿವನನ್ನು ನಂಬುವಂಥವ್ರು, ಅವರೂ ಸಹ ಪೀಠವನ್ನು ಒಪ್ಪಿದರೆ ಅಲ್ಲಿಗೆ ಹಿಂದುತ್ವದ ಒಂದು ಸಮಗ್ರ ಪೀಠವಾಗುತ್ತೆ ಅನ್ನುವಂಥ ಒಂದು ಅವರ ಹಿಂದುತ್ವದ ಕಾಳಜಿ. ಅದಕ್ಕೋಸ್ಕರ ಈ ಪೀಠವನ್ನು ಸ್ಥಾಪನೆ ಮಾಡಿದರು. ಅದು ಗೊತ್ತೇ ಇಲ್ಲ ದೈವ ಸಂಕಲ್ಪ ಏನೇನಾಗ್ತದೆ ಅಂತ. ಇಡೀ ಭಾರತಕ್ಕೆ ಅಯ್ಯಪ್ಪ ಸ್ವಾಮಿ ಪೀಠವೇ ಇಲ್ಲ ನೋಡುವಾಗ. ಅದು ಸ್ಥಾಪನೆ ಆಗಿದ್ದು ಕರ್ನಾಟಕದಲ್ಲಾಯಿತು. ಶಬರಿಮಲೆಯಲ್ಲಿ ಅಯ್ಯಪ್ಪನ ಪೀಠ ಆಗಿದ್ರೂ ಗುರುಪೀಠವಾಗಿದ್ದು ಕರ್ನಾಟಕದಲ್ಲಿ. ಈ ಸಂಪ್ರದಾಯವನ್ನು ಅದನ್ನು ಆಚರಿಸ್ಕೊಂಡು ಬರಲಿಕ್ಕೋಸ್ಕರ 2 ಪದ್ಧತಿಗಳಲ್ಲಿ ಅಯ್ಯಪ್ಪನ ಈ ಮಕರ ಸಂಕ್ರಾಂತಿಯ ಉತ್ಸವ ನಡೆಯುತ್ತೆ. ಅರಮನೆಯಿಂದ ಸನ್ನಿಧಾನಕ್ಕೆ, ಗುರುಮನೆಯಿಂದ ಸನ್ನಿಧಾನಕ್ಕೆ. ಸ್ವಾಮಿಯ ಅಸ್ತ್ರ, ಸ್ವಾಮಿಯ ಶಸ್ತ್ರ, ಸ್ವಾಮಿಯ ವಸ್ತ್ರ, ಸ್ವಾಮಿಯ ಕವಚಗಳು ಇವೆಲ್ಲವೂ ಸಹ ಪೂಜೆಗೆ ಇವತ್ತು ಅಣಿಯಾಗ್ತದೆ. ಇದಕ್ಕೂ ಸ್ವಲ್ಪ ದಿವಸ ಮುಂಚೆ ಪಂದಳದಲ್ಲಿ ಇದೇ ಪೂಜೆಗಳು ನಡೆದಿದೆ. ಯಾಕೆಂದರೆ ಸುಮಾರು 84 ಕಿಲೋಮೀಟರ್ ಇದೆ ಶಬರಿಮಲೆಯಿಂದ ಪಂದಳಕ್ಕೆ. ಅಲ್ಲಿಂದ ನಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ದಿನಗಳು ಬೇಕಾದ್ದರಿಂದ ಒಂದು ಸ್ವಲ್ಪ ದಿವಸ ಮುಂಚೆನೇ ಈ ಪೂಜೆಯನ್ನು ಮಾಡಿಬಿಡ್ತಾರೆ. ಆದರೆ ಇಲ್ಲಿ ನಮಗೇನು ಅಷ್ಟು ದೂರ ಇಲ್ಲ, ಹಾಗಾಗಿ 1 ದಿನದ ಮುಂಚೆ ಈ ಪೂಜೆಯನ್ನು ಮಾಡ್ತೇವೆ. ನಾಳೆ ಇಲ್ಲಿ ಹೇಗೆ ಇದೆ ಕ್ರಮ ಅಂತಂದರೆ, ಕ್ಷೇತ್ರಗಣಗಳು ಅಂತ ಇದ್ದಾವೆ. ಶಬರಿಮಲೆಯಲ್ಲೂ ಕ್ಷೇತ್ರಗಣಗಳಿವೆ, ಇಲ್ಲೂ ಸಹ ಕ್ಷೇತ್ರಗಣಗಳಿವೆ.